ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಫಸ್ಟು ಒಂದು ಬ್ಲೌಸಿಂದು ನಾವು ಮೆಜರ್ಮೆಂಟನ್ನ ಯಾವ ರೀತಿ ತೊಗೋಬೇಕು ಅನ್ನೋದನ್ನು ನಾವಿವಾಗ ತೋರಿಸ್ಕೊಡ್ತಾ ಇದ್ದೀವಿ. ನಾವು ಫಸ್ಟು ರೈಟ್ ಸೈಡು ಉಕ್ಸಾಕ ಭಾಗದಿಂದ ನಾವು ಮೆಜರ್ಮೆಂಟನ್ನು ತೊಗೋಬೇಕಾಗುತ್ತೆ. ನಾವು ಈ ಭುಜದ ಮಧ್ಯಭಾಗದಲ್ಲಿ ನಾವು ಟೇಪ್ ಹಿಡಿಬೇಕು. ಇಲ್ಲಿಗಿದು ಲೆಂತ್ ಉದ್ದ ತೊಗೋಬೇಕು. ಇದನ್ನು ನಾವು ಲೆಂತ್ ಉದ್ದ 15.5 ಇದೆ. ಇದಕ್ಕೆ ನಾವು 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಬೇಕು. 16.5ನ ನಾವು ತಗೋಬೇಕು. ಇದನ್ನು ಇಲ್ಲಿ ಇದು ಮಾಡ್ಕೋಬೇಕು. ಮತ್ತು ಅಗಲ ತೊಗೋಬೇಕು. ಅಗಲ ಈ ಇದರಲ್ಲಿ ತೊಗೋಬೇಕಾಗುತ್ತೆ. ಅಗಲನ ನಾವು ಅಗಲ ಇದು 12 ಇದೆ. ಇದು 12 ಇದೆ. ನಾವು 13ನ ನಾವು ತೊಗೋಬೇಕಾಗುತ್ತೆ. ಇಲ್ಲಿಂದ ಇಲ್ಲಿಗೆ ನಾವು ನೆಕ್ಕನ್ನ ತೊಗೋಬೇಕು. ಇಲ್ಲಿ 2.5 ಇದೆ. 2.5ನೇ ತೊಗೋಬೇಕು. ನೆಕ್ಕಿಗೆ ನಾವು ಜಾಸ್ತಿ ತೊಗೊಳಂಗಿಲ್ಲ. ನಾವು ಇದು ನೆಕ್ ಡೀಪು. ಇಲ್ಲಿ 7 ಇಂಚಿದೆ ಫ್ರೆಂಡ್ಸ್. ಇದನ್ನು ನೋಡ್ಕೊಳ್ರಿ. ಇದನ್ನು ಇದು ಜಾಸ್ತಿ ಮಾಡೋಂಗಿರಲ್ಲ. ನಾವು 7 ಇಂಚನೇ ತೊಗೋಬೇಕು. ಭುಜ 2.5 ಇದೆ. ನಾವು 3.5 ತೊಗೋಬೇಕು. 1 ಇಂಚನ್ನ ಜಾಸ್ತಿ ಮಾಡಬೇಕು. ಬಗ್ಲು ಶೇಪ್ನೂ ಅಷ್ಟೇ. ಇಲ್ಲಿ ಈ ಕಡೆ ಈ ಥರ ಬರಬೇಕಿದು. ನಾವು ಈ ಥರ ಬಗ್ಲು ಶೇಪ್ನು ಇದೇ ರೀತಿ ಆಕಾರದಲ್ಲೇ ತೊಗೋಬೇಕಾಗುತ್ತೆ. ನಾವು 5.5 ಇದೆ. 5.5ನೇ ಜಾಸ್ತಿ ತೊಗೊಳಂಗಿಲ್ಲ. ಅದಕ್ಕೆ ಬ್ಯಾಕ್ ಡೀಪು ಕೂಡ ಇದು 9 ಇದೆ. ನಾನು 1 ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. 10 ಇಂಚನ್ನ ನಾವು ತೊಗೋಬೇಕು. ಬ್ರಾಪಟ್ಟಿನೂ ಅಷ್ಟೇ. 3.5 ಇದ್ದರೆ 4.5 ತೊಗೋಬೇಕು. ಇದು 3 ಇದೆ. 4 ಇದು 2.5 ಇದೆ. 3.5 ಇದು 2.25 ಬರುತ್ತೆ. 2.25 ಬರುತ್ತೆ. ಇದು 4 3.5 3 ಬ್ರಾಪಟ್ಟಿದು. ಫ್ರೆಂಡ್ಸ್ ಇದು ಲೆಂತು ಉದ್ದ 15.5 ಇದೆ. 16.5 1 ಇಂಚ್ ಎಕ್ಸ್ಟ್ರಾ. ಅಗಲ ಇದು 12 ಇದೆ. 13 ನೆಕ್ಕು 2.5 ಇದೆ. ಫ್ರೆಂಡ್ಸ್ ಇದು ನೆಕ್ಕು 2.5 ಇದೆ. 2.5ನೇ ತೊಗೋಬೇಕು. ಇದು ನೆಕ್ ಡೀಪು 7 ಇದೆ. 7ನೇ ತೊಗೋಬೇಕು. ಜಾಸ್ತಿ ತೊಗೊಳಂಗಿಲ್ಲ. ಭುಜ 2.5 ಇದೆ. 3.5 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಬಗ್ಲು ಶೇಪ್ ಮಾಮೂಲಿ 5.5 ಬರುತ್ತೆ ಫ್ರೆಂಡ್ಸ್. ಇದು ಬಗ್ಲು ಶೇಪ್ನ ಅಷ್ಟೇ ತೊಗೋಬೇಕು. ಬ್ಯಾಕ್ ಡೀಪು 10 ಇದೆ. ಈ ರೀತಿ ಒಂದು ಮೆಜರ್ಮೆಂಟನ್ನು ತೊಗೊಳೋದು. ತೋಳಿಂದು ಫ್ರೆಂಡ್ಸ್ ಈ ಥರ ತೋಳಿಂದೂ ತೊಗೋಬೇಕಾಗುತ್ತೆ. ನಾವು ತೋಳಿಂದು 11 ಇದೆ. 12ನ ನಾವು ತೊಗೋಬೇಕು. ಇದು ಅಗಲ ಇದು 9.5 ಇದೆ. 10.5 ತೊಗೋಬೇಕು. ಈ ಥರ ಇದು 6 ಇದೆ. 7 ಇಂಚ್ ತೊಗೋಬೇಕು ಫ್ರೆಂಡ್ಸ್. ಇದು ಒಂದು ಬ್ಲೌಸಿನ ಇದು ಮೆಜರ್ಮೆಂಟನ್ನು ಯಾವ ರೀತಿ ತೊಗೋಬೇಕು ಅನ್ನೋದನ್ನು ಈ ಮೆಜರ್ಮೆಂಟಿಗೆ ತೊಗೊಂಡ್ಬಿಟ್ಟು ನೀವು ಪೇಪರಿಗೆ ಶೇಪ್ ಹಾಕ್ಕೋಬೇಕು.